35,000ಗೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಕೊಡ್ತಾ ಇದೀವಿ ಸರ್. ಅಷ್ಟೇ 35,000 ಆನ್ ರೋಡ್ ಪ್ರೈಸ್ ಇದು. ಬೇರೆ ಎಕ್ಸ್ಟ್ರಾ ಚಾರ್ಜ್ ಯಾವುದು ಇಲ್ಲ. ಇಲ್ಲ ಸರ್. ಓಕೆ, ಫ್ಲೆಕ್ಸಿಬಲ್ ಇರುತ್ತೆ. ಯಾವುದೋ ನಿಮಗೆ ಲೋಕಲ್ ಬಾಡಿನೂ ಹಾಕಲ್ಲ, ನೀವೇ ನೋಡ್ಬೋದು. ನಿಮ್ಮ ಮುಂದೆನೇ ತೋರಿಸ್ತಾ ಇದೀವಿ. ಮ್ಯಾಗ್ ವೀಲ್ ಡಿಸೈನ್ ನೋಡಿ ಅಷ್ಟು ಸೂಪರ್ ಆಗಿದೆ ನೋಡಿ. ಗೊತ್ತಿರೋದು ಆಲ್ಮೋಸ್ಟ್ ದಿನ 100 ರೂಪಾಯಿ ಅಂದ್ರೂ ಒಂದು ತಿಂಗಳಿಗೆ 3,000 ಆಗ್ಬಿಡುತ್ತೆ. ಸೊ ನಮ್ಮ ಗಾಡಿ ನಿಮಗೆ ತಿಂಗಳಿಗೆ 100 ರೂಪಾಯಿ ಖರ್ಚಾಗುತ್ತೆ. ನೀವು 31 ಡೇಸು ಚಾರ್ಜಿಂಗ್ ಹಾಕ್ತೀನಿ ಗಾಡಿನ ಅಂತ ಹೇಳಿದ್ರು 100 ರೂಪೀಸ್ ಮಾತ್ರ ನಿಮಗೆ ಕರೆಂಟ್ ಬಿಲ್ ಬರೋದು. ಸ್ನೇಹಿತರೆ, ಫ್ರೆಂಡ್ಸ್, ಎಲೆಕ್ಟ್ರಿಕ್ ಸ್ಕೂಟರ್ ಜಾಕ್ಪಾಟ್ ಬಂಪರ್ ಆಫರ್ ಕೊಡ್ತಾ ಇದ್ದಾರೆ ಫ್ರಮ್ ವಿಜಯ್ EV. ಇವ್ರದ್ದು ಬ್ಯಾಂಗ್ಳೂರಲ್ಲಿ ಹೆಡ್ ಬ್ರಾಂಚ್ ಇದೆ. ಹೀಗೆ ಮೈಸೂರಲ್ಲಿ ಹೊಸ ಬ್ರಾಂಚ್ ಲಾಂಚಿಂಗ್ ಜಾಕ್ಪಾಟ್ ಆಫರ್. ನೀವು ನೋಡ್ತಾ ಇರೋ ನಿಮ್ಮ ಚಾನಲ್ ಮೈಸೂರು ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ. ಧನ್ಯವಾದಗಳು. गुरु साक्षात् ब्रह्मा तस्मै श्री गुरवे नमः. कुर्यात् घण्टारहं देवतात्मनां ओम ऋग्वेदाय स्वाहा यजुर्वेदाय स्वाहा नमः गौरव समेत महागणपति ओम कलशस्य मुखे विष्णु कंठे रुद्रसमाश्रिता आयतनमाख्यासनाय नमः. गणपति मूर्तये नमः. आदस्यान्त्यरूपं बिन्दुरोत्तररूपं महागणपतिनि प्रार्थನೆ ಮಾಡ್ತೀವಿ. आयुष्यवेन्द्र प्रतिष्ठते इष्टार्थप्रसिद्धिरस्तु सर्वनिर्विघ्नमस्तु अविघ्नमस्तु देवतानुग्रह सदाकालसिद्धिरस्तु. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಕಂಪನಿ ಹೆಸರೇನು ಮತ್ತು ಇದು ಲೊಕೇಶನ್ ಎಲ್ಲಿ ಬರ್ತಾ ಹೇಳಿ ಸರ್. ಸರ್ ನಮ್ಮ ಕಂಪ್ನಿ ಹೆಸರು ವಿಜಯ್ EV ಅಂತ. ನಿಮಗೆ ಶಿವಯೋಗ ಹಾಸ್ಪಿಟಲ್ ನಿಯರ್ ಅಂತ ಬರುತ್ತೆ ಸರ್. ಓಕೆ ಸರ್, ಇದನ್ನೇ ಮೊದಲ ಬ್ರಾಂಚಾ ನಿಮಗೆಲ್ಲ ಮುನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್? ಸರ್ ಇಲ್ಲ, ನಮ್ದು ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಇರೋದು. ಇದು ಫಸ್ಟ್ ಬ್ರಾಂಚು ಸರ್, ವಿಜಯ್ EV ಅಂತ. ಓಕೆ ಓಕೆ. ಇಲ್ಲಿ ಮೈಸೂರಲ್ಲೇ ಇದೆ ಫಸ್ಟ್ ಬ್ರಾಂಚ್? ಹೌದು, ಮೈಸೂರಲ್ಲಿ ಒಂದು ಬ್ರಾಂಚ್ ಇದೆ. ಹೌದು ಸರ್, ಕುವೆಂಪುರ ಪೊಲೀಸ್ ಸ್ಟೇಷನ್ನು ಶಿವಯೋಗ ಹಾಸ್ಪಿಟ್ಲು ನಿಯರೇ ಸರ್ ಇರೋದು. ಓಕೆ ಫೈನ್ ಸರ್. ಮತ್ತೆ ಇವತ್ತು ಇನಾಗ್ರೇಷನ್ ಆಯಿತು, ಬೆಸ್ಟ್ ಆಫರ್ ಇವತ್ತು ಇನಾಗ್ರೇಷನ್ ಆಫರ್ ಏನಂತ ಹೇಳಿ ಸರ್. ಸರ್ ನಿಮ್ಗೆ ಇವಾಗ ಏನು ವೆಹಿಕಲ್ಸ್ ನೋಡ್ತಾ ಇದ್ದೀರಾ ಇಲ್ಲಿರೋದು 35,000ಗೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಕೊಡ್ತಾ ಇದೀವಿ. ಅಷ್ಟೇ 35,000 ಆನ್ ರೋಡ್ ಪ್ರೈಸ್ ಇದು. ಬೇರೆ ಎಕ್ಸ್ಟ್ರಾ ಚಾರ್ಜ್ ಯಾವುದು ಇಲ್ಲ. ಇಲ್ಲ ಸರ್. ಓಕೆ ಗ್ರೇಟ್. ನೋಡಿ ಇವತ್ತು ಇನಾಗ್ರೇಷನ್ ಆಫರ್ ಬರೀ 35,000ಗೆ ನಿಮಗೆ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಬ್ಯಾಟ್ರಿ ಚಾರ್ಜಸ್ ಎಲ್ಲ ಸೇರಿಸಿ ಅಲ್ವಾ ಸರ್? ಹೌದು ಸರ್, ವಿತ್ 50 ಮೈಲೇಜ್, 50 to 60 ಮೈಲೇಜ್
ಓ ಗ್ರೇಟ್. ಇಲ್ಲಿ ನೋಡಿ ಇವತ್ತು ಇನಾಗ್ರೇಷನ್ ಆಗಿದೆ, ಎಲ್ಲ ಸ್ಟಾಕ್ ಗಾಡಿಗಳು ಬಂದೆ. ಇದು ಇನಾಗ್ರೇಷನ್ ಆಫರ್, ಬೇಗ ಬಂದು ಗಾಡಿ ತಗೊಳ್ಳಿ. ಬೇರೆ 35,000ಕ್ಕೆ ನಿಮ್ಗೆ 50 ಕಿಲೋಮೀಟರ್ ರೇಂಜರ್ ಎಲೆಕ್ಟ್ರಿಕ್ ಸ್ಕೂಟರ್ ನಿಮ್ಗೆ ಕೊಡ್ತಾ ಇದ್ದಾರೆ. ಬಟ್ ಗಾಡಿನ ಓನ್ಲಿ 34,999 ಅಲ್ವಾ ಸರ್ ಆನ್ ರೋಡ್ ಪ್ರೈಸ್? ಹೌದು ಸರ್, ಇದೇ ಗಾಡಿ. ಹೌದು ಸರ್. ಓಕೆ, ಇದು ನಮ್ಮ ಡೀಟೇಲ್ಸ್ ಕೊಡಿ ಸರ್, ಹೆಂಗೆ ಗಾಡಿ ಬಗ್ಗೆ ಔಟ್ಲುಕ್ ಸೂಪರ್ ಆಗಿದೆ ನೋಡೋದಕ್ಕೆ. ಹಾಂ ಸರ್, ನಿಮ್ಗಿದು ಸ್ಯಾಂಪಲ್ ಕಲರು, ನಿಮ್ಗಿನ್ನ ಒಳ್ಳೊಳ್ಳೆ ಕಲರ್ಸ್ ಬರ್ತಾ ಇದೆ, ಆನ್ ದಿ ವೇ ಇದೆ ಕಂಟೈನರ್. ಸರ್ ಇದು ಔಟ್ಲುಕ್ ಶೇಪ್ ಎಲ್ಲ ನೋಡೋಕ್ಕೆ ಅಪಿಯರೆನ್ಸ್ ಫಿಸಿಕಲ್ ಸೂಪರ್ ಆಗೈತೆ. ಇದು ನಮ್ಮ ಒಂದು ಡೆಮೋ ಕೊಡಿ ಸರ್, ಫೀಚರ್ಸ್ ನ ಹೇಳಿ. ಫಸ್ಟ್ ಟೈರೇ ಬರಲ್ಲ ಸರ್, ಬ್ರೇಕ್ಸ್ ಹೆಂಗೆ ಸರ್, ಯಾವ್ದು ಬ್ರೇಕ್ಸ್ ಇದು? ಸರ್ ನಿಮಗೆ ಇವಾಗ ಪ್ರೆಸೆಂಟ್ ಇರೋದು ಡ್ರಮ್ ಬ್ರೇಕ್ ಇದೆ. ಸೊ ನಿಮಗೆ ಇವಾಗ ಕಂಟೈನರ್ ಬರ್ತಾ ಇರೋದ್ರಲ್ಲಿ ನಾವು ಡಿಸ್ಕ್ ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತಾ ಇದ್ದೀವಿ ಸರ್. ಡಿಸ್ಕ್ ಬ್ರೇಕ್ ಸೇಮ್ ಪ್ರೈಸ್ ಅಲ್ಲ? ಹೌದೌದು ಸರ್. ಇಲ್ಲ ಸರ್, ಯಾವುದೇ ರೀತಿ ಪ್ರೈಸ್ ಜಾಸ್ತಿ ಕಡಿಮೆ ಏನು ಇಲ್ಲ. ನಿಮ್ಗೆ ಇವಾಗ 12 ಇಂಚು ಡ್ರಮ್ ಬ್ರೇಕ್ ಇದೆ, ನಿಮಗೆ ನೆಕ್ಸ್ಟ್ ಬರೋದ್ರಿಂದ ಡಿಸ್ಕ್ ಬ್ರೇಕ್ ಕೊಡ್ತಾ ಇದೀವಿ. ಸೊ ನಾವು ಕ್ವಾಲಿಟಿ ವೈಸ್ ಅಲ್ಲಿ ಯಾವ್ದು ಕಾಂಪ್ರಮೈಸ್ ಆಗ್ತಾ ಇಲ್ಲ. ಇವಾಗ ಡ್ರಮ್ ಬ್ರೇಕ್ ಇದೆ, ಸೊ ನಾವು ಡಿಸ್ಕ್ ಹಾಕಿ ಕೊಡ್ತಾ ಇದೀವಿ. ಹೌದಾ? ಓಕೆ ಸರ್, ಇದು ಬಂದು ಟೆಸ್ಟ್ ಡ್ರೈವ್ ಡೆಮೋ ವೆಹಿಕಲ್ ಅಲ್ಲ? ಹೌದೌದು ಸರ್. ಆಕ್ಚುಯಲ್ ಪ್ರೈಸ್ ಬಂದು 34,999 ನಿಮ್ಗೆ ವಿತ್ ಡಿಸ್ಕ್ ಬ್ರೇಕ್ಸ್ ಬರೋದು. ಹೌದೌದು ಸರ್. ಓಕೆ, ಫೈನ್ ಸರ್. ಮತ್ತೆ ಇದು ಫಿಸಿಕಲ್ ಶೇಪ್ ನ ನೋಡಬಹುದು, ಎಲ್ಲ ಫೀಚರ್ಸ್ ನ ಸೂಪರ್ ಆಗಿದೆ. ಹೌದೌದು. ಲೈಟ್ಸ್, ಹೆಡ್ ಲೈಟ್ಸ್ ಇದೆ ನಿಮ್ಗೆ. ಮತ್ತೆ ಆನ್ ಮಾಡಿ ತೋರಿಸಿ ಸರ್ ನನಗೆ. ಡ್ಯಾಶ್ ಬೋರ್ಡ್ ಏನ್ ಫೀಚರ್ಸ್ ಬರ್ತದೆ ಸರ್? ಡ್ಯಾಶ್ ಬೋರ್ಡ್ ಅಲ್ಲೂ ನೀವು ಆರಾಮಾಗಿ ಒಂದು ಹೆಲ್ಮೆಟ್ ಕೂಡ ಇಟ್ಕೋಬಹುದು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ ನಿಮಗೆ. ಇಷ್ಟು ಸ್ಪೇಸ್ ಇದೆ. ಹೌದು, ನಿಮ್ಗೆ MCB ಕೂಡ ಕೊಟ್ಟಿರ್ತೀವಿ. ಸೊ ನೀವು 3 to 4 days ಕಂಟಿನ್ಯೂಸ್ಲಿ ಗಾಡಿ ಎತ್ತಲ್ಲ ಅಂದಾಗ MCB ಆಫ್ ಮಾಡ್ಕೊಂಡ್ಬಿಟ್ರೆ ಬ್ಯಾಟ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಸೊ ಬಂದ್ಮೇಲೆ ನೀವು ಆನ್ ಮಾಡ್ಕೊಳ್ಬೋದು. ಮತ್ತೆ ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಸೊ ನಾನು ಇನ್ನೊಂದ್ಸತಿ ನಿಮಗೆ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಗಾಡಿ ನಿಮ್ಗೆ ಯಾವಾಗೂ ಪಾರ್ಕಿಂಗ್ ಮೋಡಲ್ಲಿ ಇರುತ್ತೆ ಸ್ಟಾರ್ಟಿಂಗು. ಒಂದ್ಸತಿ ನೀವು ಪಾರ್ಕಿಂಗ್ ರಿಲೀಸ್ ಮಾಡ್ಕೊಂಡ್ರೆ ಗಾಡಿ ರೆಡಿ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಸ್ಪೀಡ್ ಮೂಡ್ಸ್ ಬರುತ್ತೆ, 1, 1st, 2nd, 3rd. ರಿವರ್ಸ್ ಗೇರ್ ಇದೆ, ಸ್ಕ್ರೂಸರ್ ಮೂಡ್ ಕೂಡ ಬರುತ್ತೆ. ಮೊಬೈಲ್ ಚಾರ್ಜಿಂಗ್ ಕೂಡ ಹಾಕೋಬಹುದು ನೀವು. ಪ್ಲಸ್ ನಿಮಗೆ 2 ಕೀ ಜೊತೆ 2 ರಿಮೋಟ್ ಕೂಡ ಬರುತ್ತೆ. ಇದರಲ್ಲಿ ಆಂಟಿ ಥೆಫ್ಟ್ ಅಲಾರಾಮ್ ಕೂಡ ಇರುತ್ತೆ. ಸೊ ಇವಾಗ ಯಾರನ್ನ ನೀವು ಲಾಕ್ ಮಾಡಿ ಹೋಗಿರ್ತೀರಾ, ಯಾರನ್ನ ಕಾರು ಹಿಂಗೆ ಹೊಡೆಯೋದು, ಈ ಥರ ಆಂಟಿ ಥೆಫ್ಟ್ ಅಲಾರಾಮ್ ಇರುತ್ತೆ. ಇದೆಲ್ಲ ಆಪ್ಷನ್ ಇದೆ ಸರ್ ನಿಮಗೆ. ಓಕೆ, ಗ್ರೇಟ್ ಸರ್. ಸೊ ಫೀಚರ್ಸ್ನ ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಬಾಡಿ ಶೇಪ್ನ ನೋಡ್ಬೋದು, ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ಏನಂದರೆ ಇವಾಗ ನಿಮಗೆ ಲೇಡೀಸು ಮಕ್ಳನ್ನ ಕರ್ಕೊಂಡು ಬರೋಕ್ಕೆ ವಾಟರ್ ಬಾಟಲ್ ಆಗ್ಬೋದು, ಇಲ್ಲ ಫೋನ್ ಆಗ್ಬೋದು, ಪೌಚ್ ಆಗ್ಬೋದು, ಆರಾಮಾಗಿ ಕ್ಯಾರಿ ಮಾಡ್ಕೊಳ್ಬೋದು. ಓಕೆ, ಇಲ್ಲಿ ನೋಡಿ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಅನ್ನು ಕೊಟ್ಟಿದ್ದಾರೆ. ಓಕೆ, ನೀವು ನಿಮ್ಮ ಸ್ಮಾಲ್ ಪೌಚನ್ನ ವಾಟರ್ ಬಾಟಲ್ನ ಇಲ್ಲಿ ಇಡಬಹುದು, ಅದಕ್ಕೆ ಜಾಗ ಐತೆ. ಇವಾಗ ನಿಮಗೆ ಗೊತ್ತಿರೋದು ಆಲ್ಮೋಸ್ಟ್ ದಿನ 100 ರೂಪಾಯಿ ಅಂದ್ರೂ ಒಂದು ತಿಂಗಳಿಗೆ 3,000 ಆಗ್ಬಿಡುತ್ತೆ. ಸೊ ನಮ್ಮ ಗಾಡಿ ನಿಮಗೆ ತಿಂಗಳಿಗೆ 100 ರೂಪಾಯಿ ಖರ್ಚಾಗುತ್ತೆ. ಓಕೆ, ನೀವು 31 days ಚಾರ್ಜಿಂಗ್ ಹಾಕ್ತೀನಿ ಗಾಡಿನ ಅಂತ ಹೇಳಿದ್ರು 100 rupees ಮಾತ್ರ ನಿಮಗೆ ಕರೆಂಟ್ ಬಿಲ್ ಬರೋದಿದೆ. ಸರ್ ಇದು ಮೇನ್ ಎಲೆಕ್ಟ್ರಿಕ್ ಬ್ಯಾಟ್ರಿನ ಈ ಪರ್ಟಿಕ್ಯುಲರ್ ಮಾಡೆಲ್ಗೆ 34,999 ಅಲ್ಲಿ ಯಾವ ಬ್ಯಾಟ್ರಿ ಐತೆ ಸರ್? ನಾವು ಪ್ರಾಪರ್ ಗ್ರಾಫೈನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದು. ನಾವು ಗ್ರಾಫೈನ್ ಟೆಕ್ನಾಲಜಿ ಯೂಸ್ ಮಾಡಿ ನಿಮ್ಗೆ ಇದರಲ್ಲಿ 4 ಬ್ಯಾಟ್ರಿ ಬರುತ್ತೆ. ಓಕೆ, 4 ಬ್ಯಾಟ್ರಿಯಲ್ಲಿ ನಿಮಗೆ ಟೋಟಲ್ 50 to 60 ಮೈಲೇಜ್ ಬರುತ್ತೆ. ಅಪ್ರಾಕ್ಸಿಮೇಟ್ ಅಂದ್ರೆ 50 ಬಂದೇ ಬರುತ್ತೆ ಎಕೋ ಮೋಡಲ್ಲಿ. ಇವಾಗ ನಾವೇನ್ ಮೈಲೇಜ್ ಹೇಳ್ತಾ ಇದೀವೋ ನಿಮ್ಗೆ ಅದು ಫಸ್ಟ್ ಮೂಡಲ್ಲಿ ಬರುತ್ತೆ, ಎಕೋ ಮೂಡ್ ಅಂತ. ಸೊ ನಿಮ್ಗೆ ಸ್ವಲ್ಪ ಸ್ಪೀಡ್ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೊಳ್ಬಹುದು. ನೀವು ಜಾಸ್ತಿ ಮಾಡ್ಕೊಂಡಷ್ಟು ಸ್ವಲ್ಪ ಮೈಲೇಜ್ ನಿಮ್ಗೆ ಕಡಿಮೆ ಆಗುತ್ತೆ. ಸರ್ ಹೈಯೆಸ್ಟ್ ರೇಂಜಸ್ 50 kilometers. ವಾಟ್ ಇಸ್ ದ ಲೋಯೆಸ್ಟ್ ಟಾಪ್ ಗೇರ್ ಲೋಯೆಸ್ಟ್ ಮೈಲೇಜ್ ಎಷ್ಟಿರ್ಬೋದು ಸರ್? ನಿಮ್ಗೆ ಅದೇ ಒಂದು 15 ಮೈಲೇಜ್ ಕಡಿಮೆ ಆಗುತ್ತೆ ಅಷ್ಟೇನಾ? ಅದು ವೆಯ್ಟ್ ಮೇಲೆ ಡಿಪೆಂಡ್ಸ್ ಆಗುತ್ತೆ, ಸ್ಪೀಡ್ ಮೇಲೆ ಡಿಪೆಂಡ್ ಆಗಲ್ಲ ಅಷ್ಟು. ಸೊ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಬ್ಯಾಟ್ರಿ ನೀವು ಹೇಳಿದ್ರೆ ಗ್ರಾಫೈನ್ ಬ್ಯಾಟ್ರಿ ಅಂತ. ಸರ್ ವಾಟ್ ಇಸ್ ಚಾರ್ಜ್ ಟೈಮ್? ಎಷ್ಟು ಸಮಯ ಇದು ನಿಮ್ಗೆ 0 to ಅಂದ್ರೆ 4 to 5 hours ಬೇಕು. ಇಲ್ಲ ನೀವು ಸ್ವಲ್ಪ ಇದೆ ಅಂದಾಗೆಲ್ಲ 1 hour, half an hour ಆ ಥರನೂ ಆಗುತ್ತೆ. ಓಕೆ, ಈ ಮಾಡೆಲ್ ಚಾರ್ಜ್ ಮೆಥಡ್ ಹೆಂಗೆ ಸರ್ ಗಾಡಿಯಲ್ಲೇ? ಸರ್ ಹೌದು, ಇವಾಗ ನೀವು ಪ್ರೆಸೆಂಟ್ ನೋಡ್ಬೋದು. ಮಾಮೂಲಿ ನಾವು ಮನೆಯಲ್ಲಿ ನೀವು ಯಾವ ಥರ ಸ್ವಿಚ್ ಬೋರ್ಡ್ ಇರುತ್ತೋ ಅದೇ ಸ್ವಿಚ್ ಬೋರ್ಡ್ಗೆ ಹಾಕೋಬೋದು. ಅದೇ ಸ್ವಿಚ್ ಬೋರ್ಡಿಂದ ಬಂದು ನಿಮಗೆ ಇಲ್ಲಿ ಬಾಕ್ಸ್ ಇರುತ್ತೆ, ಎಷ್ಟು ಪರ್ಸೆಂಟೇಜು ಚಾರ್ಜಿಂಗ್ ಆಗುತ್ತೆ ಏನು ಅಂತ. ಸೊ ಇಲ್ಲಿ ಚಾರ್ಜಿಂಗ್ ಪ್ಲಗ್ ಅಪ್ಲೈ, ಚಾರ್ಜಿಂಗ್ ಪೋರ್ಟ್ ಇದು. ಓಕೆ, ಹೌದು. ಓಕೆ, ಗಾಡಿಯಲ್ಲಿ ಹೋಗಿ ಕೇಬಲ್ ಫಿಕ್ಸ್ ಆಗಿದೆ ಚಾರ್ಜಿಂಗ್ ಪೋರ್ಟ್ ಅಲ್ಲಿ. ಸೊ ಬ್ಯಾಟ್ರಿ ಇಸ್ ಫಿಕ್ಸಡ್ ಬ್ಯಾಟ್ರಿ, ಇಟ್ಸ್ ನಾಟ್ ರಿಮೂವಲ್ ಬ್ಯಾಟ್ರಿ ಅಲ್ವಾ? ಹೌದು, ಮಾಡೆಲ್ ಹೌದು. ಗಾಡಿ ಜೊತೆ ನಿಮಗೆ ಮ್ಯಾಟು ಬರುತ್ತೆ, ಮಿರರ್ ಬರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಹಾಕ್ಸ್ಕೋಬಹುದು ಸರ್, ಅದು ಸಪರೇಟ್ ಚಾರ್ಜಸ್ ಇರುತ್ತೆ. ಓಕೆ, ಫೈನ್. ವಾರಂಟಿ ಗ್ಯಾರಂಟಿ ಯಾವ್ದಿದೆ ಅದ್ರ ಬಗ್ಗೆ ಡೀಟೇಲ್ಸ್? ಸರ್ ಬ್ಯಾಟ್ರಿ, ಮೋಟ್ರು, ಕಂಟ್ರೋಲರ್ ಬಂದು 1 year ವಾರಂಟಿ ಇರುತ್ತೆ ನಿಮಗೆ. ಓಕೆ, ಸೊ ಚಾರ್ಜರು ಕೂಡ 6 months ವಾರಂಟಿ ಇರುತ್ತೆ. ನಾವು ವಿತೌಟ್ ವಾರಂಟಿ ಯಾವುದು ಕೊಡ್ತಾ ಇಲ್ಲ ನಿಮಗೆ, ಕಮ್ಮಿ ಪ್ರೈಸ್ ಅಂತ. ಓಕೆ, ವಿತ್ ವಾರಂಟಿ ಕೂಡ ಕೊಡ್ತಾ ಇದೀವಿ ನಾವು. ಬ್ಯಾಟ್ರಿಗೆ ಖಂಡಿತ 1 ವರ್ಷ ವಾರಂಟಿ ಐತೆ, 100% ಇರುತ್ತೆ. ನೀವು ಕರೆಕ್ಟಾಗಿ ನಾವು ಹೇಳ್ದಂಗೆ ಯೂಸ್ ಮಾಡಿದ್ರೆ
2 to 3 years ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಸ್ನೇಹಿತರೆ, ಅಲ್ಲಿ ನಾವು ನೋಡಿದ್ದು 35,000 ಗಾಡಿ ನೋಡಿದ್ದು. ಅದಕ್ಕಿಂತ ಸ್ವಲ್ಪ ಹೈಯರ್ ರೇಂಜ್ ನೀವು ಹೋಗ್ಬೇಕಂದ್ರೆ ಈ ಮಾಡೆಲ್ ಐತೆ ಸರ್. ಈ ಮಾಡೆಲ್ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್. ಸರ್ ನಿಮಗೆ ಇದು ಬಂದು ನಿಮಗೆ 60 to 70 ಮೈಲೇಜ್ ಬರುತ್ತೆ. ಸೊ ಇದು ನಿಮಗೆ 53,000 ಆಗುತ್ತೆ ಸರ್. ಎಷ್ಟು ಸರ್ ಇದು ರೇಟು? 53,000 ಸರ್. 53,000 ಅಷ್ಟೇ. ಓಕೆ. 53,000 ಆನ್ ರೋಡ್ ಪ್ರೈಸ್. ಇದಕ್ಕಿಂತ ಎಕ್ಸ್ಟ್ರಾ ಏನು ಬೇರೆ ಏನು ಚಾರ್ಜಸ್ ಏನು ಇಲ್ಲ ಸರ್, ಏನು ಇಲ್ಲ. ಓಕೆ ಸರ್, ಇದನ್ನು ನೋಡ್ತಾ ಇದೀನಿ. ಅಪಿಯರೆನ್ಸ್ ಸೂಪರ್ ಇದೆ. ಫ್ರಂಟ್ ಅಲ್ಲಿ ಎಸ್ಪೆಷಲಿ ನೋಡಿ, ಇಲ್ಲಿ ಫ್ರಂಟ್ ಲೈಟ್ ಎಲ್ಲ ಸೂಪರ್ ಆಗಿದೆ. ಇದಕ್ಕೂ ಡಿಸ್ಕ್ ಬ್ರೇಕ್ ಕೂಡ ಬರುತ್ತೆ ಸರ್. ವಿತ್ ಡಿಸ್ಕ್ ಬ್ರೇಕ್ ಅಲ್ವಾ? ಹೌದು. ಇಲ್ಲಿ ಟೈರ್ಸ್ ಕೂಡ ನೋಡಬಹುದು, ವಿತ್ ಡಿಸ್ಕ್ ಬ್ರೇಕ್ ಬರ್ತಾ ಇದೆ. ಬಾಡಿ ಫಿನಿಶ್ ನೋಡಬಹುದು. ಬಾಡಿ ಫಿನಿಶ್ ಎಲ್ಲ ನೋಡಿ. DRL ಸಹ ನೋಡಿ ಹೆಂಗ್ ಬರುತ್ತೆ. ಓಕೆ, ಫ್ರಂಟ್ ವ್ಯೂ ನೋಡಿ, ಇಂಡಿಕೇಟರ್ಸ್ ಎಲ್ಲ ನೋಡಿ, ಡೆಮೋ ನಿಮ್ಗೆ ತೋರಿಸ್ತಾ. DRLs ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಫ್ರಂಟ್ ಲುಕ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸರ್ ಈ ಗಾಡಿಯಲ್ಲಿ. ಹೌದು ಸರ್, ಹೌದು. ನೋಡು, ಡಿಕಾಲ್ ಸ್ಟಿಕ್ಕರ್ ಡಿಸೈನ್ ಇರಬಹುದು, ಆ ಪ್ಯಾನಲ್ಸ್ ಇರಬಹುದು, ಎಲ್ಲ ಸೂಪರ್ ಕ್ವಾಲಿಟಿ ಇದೆ. ಫಿನಿಶ್ ನೋಡಿ, ಕಡಿಮೆ ರೇಟ್ ಅಂತ ಏನು ಕಡಿಮೆ ವರ್ಕ್ ಮಾಡಿಲ್ಲ. ಪ್ಯಾನಲ್ಸ್ ಕ್ಲೋಸಿಂಗ್ ಎಲ್ಲ ನೋಡಿ, ಅದು ಬೀಡಿಂಗ್ ಎಲ್ಲ ನೋಡಿ, ಸಖತ್ ಸೂಪರ್ ಆಗಿ ಪ್ಯಾನಲ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಏನು ಸ್ಪೇಸಿಂಗ್ ಇಲ್ಲ. ವರ್ಕ್ಮೆನ್ಶಿಪ್ ಇಸ್ ವೆರಿ ಗುಡ್. ಸೂಪರ್ ಕ್ವಾಲಿಟಿ ಇದೆ. ಇಲ್ಲಿ ನೀವು ನೋಡ್ಬೋದು, ನಿಮ್ಗೆ ಫುಟ್ ಮ್ಯಾಕ್ಸ್ ಎಲ್ಲ ಬರ್ತಾ ಇದೆ. ಹಂಗೆ ಬಾಡಿ ಟೂರ್ ನೋಡಿ, ಇಲ್ಲಿ ಬ್ಯಾಕ್ ಪ್ಯಾನಲ್ ಕೂಡ ನೀವು ನೋಡ್ಬೋದು. ಇದು ಲಾಕಿಂಗ್ ಸಿಸ್ಟಮ್ ಎಲ್ಲ ನೋಡಿ, ಎಲ್ಲ ಬೀಡಿಂಗ್ ಎಲ್ಲ ಪಕ್ಕಾ ಮಾಡಿದ್ದಾರೆ. ಎಲ್ಲಿ ಗ್ಯಾಪ್ ಇಲ್ಲ. ಅಷ್ಟು ಸೂಪರ್ ವರ್ಕ್ಮೆನ್ಶಿಪ್ ಇದೆ. ಸೂಪರ್ ಕ್ವಾಲಿಟಿಯಲ್ಲೇ ಮಾಡಿದ್ದಾರೆ. ಓಕೆ, ಇದು ಎಲ್ಲ ಡಿಸ್ಕ್ ಬ್ರೇಕ್ಸ್, ಫ್ರಂಟ್ ಅಂಡ್ ರೇರ್ ವೀಲ್ಸ್, ಫ್ರಂಟ್ ಅಂಡ್ ರೇರ್ಗೂ ಡಿಸ್ಕ್ ಬ್ರೇಕ್ಸ್ ಬರ್ತಾ ಅಲ್ವಾ ಸರ್? ಹೌದು ಸರ್. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಗೆ ಹ್ಯಾಂಡ್ ಗ್ರಿಪ್ ಬರ್ತಾ ಇದೆ. ಅದು ಸಾಲಿಡ್ ಆಗೇ ಇದೆ. ಸರ್ ಇದು ಡ್ಯಾಶ್ ಬೋರ್ಡ್ ಡೀಟೇಲ್ಸ್ ಕೊಡಿ ಸರ್. ಇದು ಸರ್ ಇದು ಸೇಮ್ ಫ್ಯೂಚರ್ ಸರ್. ಸೊ ಇವಾಗ ನಾನು ಏನು ನಿಮಗೆ 35,000 ಅಲ್ಲಿ ಏನು ಫ್ಯೂಚರ್ಸ್ ಎಕ್ಸ್ಪ್ಲೈನ್ ಮಾಡಿದ್ನೋ, ಸೊ ಅದೇ ಫೀಚರ್ಸ್ ಇದರಲ್ಲೂ ಇರೋದು. ಸ್ವಲ್ಪ ಇದಕ್ಕೆ ಏನಂದ್ರೆ ಲುಕ್ ಚೇಂಜು, ನಿಮಗೆ DRL ಬರುತ್ತೆ. ಸೊ ಅದರಲ್ಲೆಲ್ಲ DRL ಇಲ್ಲ. ಇದು ಲುಕ್ ವೈಸ್ ನಮ್ದು ಸೆಕೆಂಡ್ ವರ್ಷನ್. ಸೊ ನಮ್ದು ಜಾಸ್ತಿ ನಾನು ಸೇಲ್ ಮಾಡಿರೋದು ಅಂದ್ರೆ ಇದೇನೆ ಸರ್, ಈ ಗಾಡಿನೇ. ಹೌದು. ಓಕೆ, ವೆರಿ ಗುಡ್. ಇದು ಆನ್ ರೋಡ್ ಬಂದು 53,000 ಅಲ್ಲ? ಹೌದು ಸರ್. 53,000. ಅದು ಬರೀ 35,000. ಇದು 53,000. ಉಲ್ಟಾ ಮಾಡಿ 3553 ಆಗಿದೆ. ನಾಟ್ ಅನ್ ಇಶ್ಯೂ. ವೆರಿ ಗುಡ್. ಇಲ್ಲೇ ನೀವು ನೋಡಿ, ಕಂಟ್ರೋಲ್ ಪ್ಯಾನಲ್ಸ್ ಎಲ್ಲ ಇಲ್ಲಿ ನೋಡಿ, ಡಿಸ್ಪ್ಲೇ ಇದೆ, ಫೀಚರ್ಸ್, ಕಂಟ್ರೋಲ್ ಬಟನ್ಸ್ ಐತೆ ಇಲ್ಲಿ. ಇಲ್ಲಿ ನೀವು ನೋಡು, ಬೀಮ್, ಹೈ ಬೀಮ್, ಲೋ ಬೀಮ್ ಬಟನ್ಸ್ ಇಲ್ಲೇ ಐತೆ, ಸ್ವಿಚ್ ಐತೆ, ಆನ್ ಬಟನ್ ಐತೆ. ಮತ್ತೆ ಇದು ಏನು ಸರ್, ಗ್ರೀನ್ ಏನೋ ಮೆಕ್ಯಾನಿಕ್ ಟೂಲ್ ಸಿಂಬಲ್ ಇತ್ತಲ್ಲ, ಯಾಕೆ? ಸರ್ ಇದು ಟೂಲ್ ಸಿಂಬಲ್ ಒಂದು ಕೊಟ್ಟಿರ್ತೀವಿ ನಾವು, ನಾವು ಅದು ಅಪ್ಲೈ ಮಾಡಿರಲ್ಲ. ಸೊ ನಿಮ್ಗೆ ನೆಕ್ಸ್ಟ್ ಏನಾನ ಫ್ಯೂಚರ್ ಅಲ್ಲಿ ಇವಾಗ ನಮ್ಮ ಗಾಡಿಲಿ ಏನೇ ತೊಂದರೆ ಆದ್ರೂ ನೀವು ಒಂದ್ಸತಿ ರೀಜನರೇಟ್ ತರ ಇದು ರೀಸೆಟ್ ಬಟನ್ ತರ. ಹೌದು ಸರ್, ಹೌದು. ಏನೋ ಓಕೆ. ಇದು ರೀಸೆಟ್ ಬಟನ್ ತರ ಅದು. ಮತ್ತೆ ಇದು ಪಾರ್ಕಿಂಗ್ ಸ್ವಿಚ್. ಹೌದು ಸರ್, ಅದು ಪಾರ್ಕಿಂಗ್ ರಿಲೀಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸರ್? ಪಾರ್ಕಿಂಗ್ ಅಲ್ಲಿ ಇರುತ್ತೆ, ನೀವು ಬಟನ್ ಪ್ರೆಸ್ ಮಾಡಿದಾಗ ಪಾರ್ಕಿಂಗ್ ರಿಲೀಸ್ ಆಗುತ್ತೆ. ಓಕೆ, ಇದು ನೋಡಿ, ದಿಸ್ ಇಸ್ ಆನ್ ರೋಡ್ ಪ್ರೈಸ್ 53,000. 53,000. ಇದಕ್ಕಿಂತ ಎಕ್ಸ್ಟ್ರಾ ₹1 ಕೂಡ ಅವ್ರು ತಗೋದಲ್ಲ. ಓಕೆ, ಗಾಡಿ ಫಿಟ್ ಅಂಡ್ ಫಿನಿಶ್, ವರ್ಕ್ಮೆನ್ಶಿಪ್, ಎಕ್ಸ್ಟೀರಿಯರ್ ನೋಡೋದಂತ ಸೂಪರ್ ಆಗೈತೆ. ಪ್ಯೂರ್ ಫೈಬರ್, ಯಾವುದು ಮಿಕ್ಸ್ ಕ್ವಾಲಿಟಿ ಹಾಕಲ್ಲ ನಾವು. ಪ್ಯೂರ್ ಫೈಬರ್ ಕಡೆ ಇರುತ್ತೆ. ಓಕೆ, ಬಾಡಿ ಬಂದು ನೋಡಿ, ಸೌಂಡ್ ಕೇಳಿ. ದಿಸ್ ಇಸ್ ಅ ಫೈಬರ್ ಬಾಡಿ. ಆದ್ರೆ ಫಸ್ಟ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಫೈಬರೇ ಬಾಡಿಗೆ ಯೂಸ್ ಮಾಡಿದ್ದಾರೆ. ಮೇನ್ ಥಿಂಗ್, ಈ ಪ್ಯಾನಲ್ಸ್ ಬಂದು ಈ ಗಾಡಿಲಿ ಫೈಬರ್ ಪೀಸಸ್ ಎಲ್ಲ ಸೆವೆರಲ್ ಪೀಸಸ್, ಪ್ಯಾನಲ್ ಸೆಪರೇಟ್ ಜಿಕ್ಸಾ ಪಸಲ್ ತರ ಬರ್ತದೆ. ಅದು ಲಾಕಿಂಗ್ ಮೆಕ್ಯಾನಿಸಮ್ ಎಲ್ಲ ನೋಡಿ, ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ ನೋಡಿ. ಎಲ್ಲಿ ಗ್ಯಾಪ್ ಇಲ್ಲ ನೋಡಿ, ಸೂಪರಾಗಿ ಅದೆಲ್ಲ ಲಾಕಿಂಗ್ ಮೆಕ್ಯಾನಿಸಮ್ ಎಲ್ಲ ಸೂಪರಾಗಿ ಅದು ಫಿಟ್ ಮಾಡಿದ್ದಾರೆ. ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದ್ರೆ ಇಲ್ಲೇ ನೀವು ನೋಡ್ಬೋದು, ನಿಮ್ಮ ಫುಟ್ ಏರಿಯಾ ಬರ್ಬೋದು, ಅಲ್ಲಿ ಮ್ಯಾಟ್ ಎಲ್ಲ ಐತೆ. ನಿಮಗೆ ಆರಾಮಾಗಿ ಒಂದು ಸಿಲಿಂಡರ್ ಆಗ್ಬೋದು, ಒಂದು ಅಕ್ಕಿ ಮೂಟೆ ಆಗ್ಬೋದು, ಆರಾಮಾಗಿ ನೀವು ಫ್ರಂಟ್ ಅಲ್ಲಿ ಇಟ್ಕೊಂಡು ಹೋಗ್ಬೋದು ಸರ್. ಇಲ್ಲಿ ನೋಡಿ ಎಷ್ಟು ಜಾಗ ಇದೆ ಅಂತ, ತುಂಬಾ ಸ್ಪೇಸ್ ಇದೆ. ಮತ್ತೆ ಇಲ್ಲಿ ಫ್ರಂಟ್ ಅಲ್ಲಿ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಇದೆ, ವಾಟರ್ ಬಾಟಲ್ ಇಡಬಹುದು. ಹೌದು ಸರ್. ಅದು ಬೂಟ್ ಸ್ಪೇಸ್ ತೋರಿಸ, ಓಪನ್ ಮಾಡಿ ಸರ್. ಬೂಟ್ ಸ್ಪೇಸ್ ತೋರಿಸೋಣ. ಸೊ ಬಾಕ್ಸ್ ಏನ್ ಬರ್ತದೆ, ಚಾರ್ಜರ್ ಎಲ್ಲ ಬರ್ತದೆ. ಹೌದು ಸರ್, ಖಂಡಿತವಾಗ್ಲು ನಿಮ್ಗೆ ಎಲ್ಲಾನು ಜೊತೆಲೆ ಕೊಡೋದು ಸರ್. ಕಮ್ಮಿ ಬೆಲೆ ಕೊಡ್ತಾ ಇದೀವಿ ಅಂತ ನಿಮ್ಗೆ ಚಾರ್ಜರ್ ಸಪ್ರೇಟು, ಮ್ಯಾಟ್ ಸಪ್ರೇಟು ಅಂತ ಯಾವುದೇ ರೀತಿ ನಮ್ದು ಇದಿಲ್ಲ ಸರ್. ಏನೇ ಕೊಡ್ತಾ ಇದ್ರು ವಿತ್ ಮ್ಯಾಟು, ಮಿರರು, ಚಾರ್ಜರು. ಓಕೆ, ಮೈಸೂರಲ್ಲಿ ಓಪನ್ ಮಾಡೋಕ್ ಕಾರಣನೇ ನಮ್ಮ ಮೈಸೂರು ಜನ ಸರ್. ನಾನು ಆಲ್ಮೋಸ್ಟ್ ಇವಾಗ 10 to 15 ವೆಹಿಕಲ್ಸ್ ಕೊಟ್ಟಿದ್ದೀನಿ ಮೈಸೂರಿಗೆ. ಸೊ ನಿಮ್ ಮುಂದಿನ ವಿಡಿಯೋದಲ್ಲಿ ನಮ್ಮ ಕಸ್ಟಮರ್ಸ್ ರಿವ್ಯೂ ಕೂಡ ನೋಡ್ತೀರಾ ಮೈಸೂರವರು. ಓಕೆ, ಫಾಲೋ ಅಪ್ ರಿವ್ಯೂಸ್ ಅವ್ರ ಜೊತೆ ತಗೊಳ್ಳೋಣ ಸರ್. ನಿಮ್ ಜೊತೆಯಿಂದ ಗಾಡಿ ತಗೊಂಡವರು ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗೆ ಆಯ್ತು, ವೆಹಿಕಲ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಅವ್ರ ಜೊತೆ ನಾವು ಫೀಡ್ಬ್ಯಾಕ್ ತಗೊಳ್ಳೋಣ. ಹೌದು ಸರ್. ಓಕೆ, ಈ ಮಾಡೆಲ್ ನಿಮ್ ಕಂಪ್ಲೀಟ್ ಡೆಮೋ ಆಗಿದೆ. ನನಗೂ ಈ ಗಾಡಿ ತುಂಬಾ ಇಷ್ಟ ಆಯ್ತು. ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ಸೆಲ್ಲಿಂಗ್ ಅಂತ ಇದು ಸೆಕೆಂಡ್ ಮಾಡೆಲ್, ಅದಾದ 53,000 ಅದಲ್ಲ, ಇದು ಬಹಳ ಡಿಮ್ಯಾಂಡ್ ಇದೆ. ಅವರು ಫಸ್ಟ್ ಶೋರೂಮ್ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ ಈ ಗಾಡಿ ಅವ್ರು ಸೇಲ್ ಮಾಡಿದ್ದಾರೆ. ಐ ಕ್ಯಾನ್ ಸೇ ಇಸ್ ಫೈಬರ್ ಕ್ವಾಲಿಟಿ ಇರಲಿ, ಆ ಪ್ಯಾನಲ್ಸ್, ಅದು ಫಿಟ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ಟಾಪ್ ಕ್ಲಾಸ್, ಒಂದು ಪ್ರೊಫೆಷನಲ್ ಕಂಪ್ನಿ ವರ್ಕ್ಮೆನ್ಶಿಪ್ ಥರನೇ ಕಾಣಿಸ್ತಾ ಇದೆ.
ಮತ್ತು ಫಿನಿಶ್ ಎಲ್ಲ ನೋಡ್ಬೋದು, ಮತ್ತು ಬ್ರೇಕ್ ಕ್ಯಾಲಿಬರ್ಸ್ ಎಲ್ಲ ಟಾಪ್ ಕ್ಲಾಸ್ ಆಗಿದೆ. ಸರ್ ಇದು ಟೈರ್ಸ್ನ ಏನು ಸೈಜ್ ಸರ್ ಇಲ್ಲಿ ಇರೋದು? ಸರ್ ಇದು ಬಂದು ನಿಮಗೆ 10 ಇಂಚ್ ಬೈ 900 ಬರುತ್ತೆ ಸರ್. ಓಕೆ ಓಕೆ, ಗ್ರೇಟ್ ಗ್ರೇಟ್. ಸೊ ನೋಡಿ, ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಮಾಡಲ್ಸ್, ಕ್ವಾಲಿಟಿ ವೆಹಿಕಲ್ಸ್ ನಿಮ್ಗೆ ಕೊಡ್ತಾ ಇದ್ದಾರೆ. ಸರ್ ಇಲ್ಲಿ ಗ್ರಾಫೈನ್ ಬ್ಯಾಟ್ರಿ ಅಲ್ವಾ? 4 ಬ್ಯಾಟ್ರಿ? ಹೌದು ಸರ್, ಹೌದು. ಇಲ್ಲ ಇದಕ್ಕೆ ನಿಮಗೆ 5 ಬ್ಯಾಟ್ರೀಸ್ ಬರುತ್ತೆ. ಇದ್ರದ್ದು ನಿಮಗೆ ಬಂದು 60 to 70 ಮೈಲೇಜ್ ಬರುತ್ತೆ. ಓಕೆ, ಅದರಿಂದ ನಿಮ್ಗೆ 53,000 ಸರ್. ಓಕೆ, ಗ್ರೇಟ್. ಆ ವೆಹಿಕಲ್ ನಿಮಗೆ 50 ಕಿಲೋಮೀಟರ್ ರೇಂಜ್ ಆಯ್ತು. ಹೌದು ಸರ್, ಹೌದು. ಸೊ ಇದು ಬಂದ 60 to 70 ಬಂದು ಎಕನಾಮಿಕಲ್ ಮಾಡಲ್ ಒನ್ನಲ್ಲೇ ನಿಮ್ಗೆ ಅದು ಸಿಗ್ತದೆ. ಹೌದು ಹೌದು ಸರ್, ಹೌದು. ಇವ್ರ ಕಂಟೈನರ್ ಇವತ್ತು ಸಂಜೆನೆ ಬರ್ತದೆ. 3 ಕಲರ್ಸ್ ಅವೈಲೇಬಲ್. ಗ್ರೀನ್ ಕಲರ್ಸ್ ನೋಡ್ತಾ ಈ ಮಾಡೆಲ್ ಅಲ್ಲಿ, ಅದಾவது 53,000 ವೆಹಿಕಲ್ ಇಲ್ಲಿ ನೋಡಬಹುದು. ಬ್ಲಾಕ್ ಕಲರ್ ಐತೆ ನಿಮ್ಗೆ, ಇದು ಸೇಮ್ ಮಾಡೆಲ್ ಅಲ್ವಾ ಸರ್? ಹೌದೌದು, ಬ್ಲಾಕ್ ಕಲರ್ ಐತೆ. ಮತ್ತೆ ಇಲ್ಲಿ ನೋಡಿ ಮೆರೂನ್ ಕಲರ್ ಐತೆ. 2 ಮಾಡೆಲ್ ತೋರಿಸೋದು 35,000, ಆಮೇಲೆ 53,000 ತೋರಿಸೋದು. ಅದು 50 ಕಿಲೋಮೀಟರ್ ರೇಂಜ್. ನೆಕ್ಸ್ಟ್ 60 to 70 ಕಿಲೋಮೀಟರ್ ರೇಂಜ್ ಬಂದೆ. ಮಚ್ಚ ಇನ್ನೂ ಹೈಯರ್ ಕಿಲೋಮೀಟರ್ ರೇಂಜ್ ಕೂಡ ಮಾಡಲ್ ಇಲ್ಲೇ ಐತೆ. ದಿಸ್ 3rd ಮಾಡೆಲ್, ಇದು ಹೈ ಎಂಡ್ ಮಾಡೆಲ್. ಸರ್ ಇದು ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು ನಿಮಗೆ ಪವರ್ ಪ್ಲಸ್ ಅಂತ ಬರೋದು ಸರ್. ಇದು ಓಕೆ ಮಾಡೆಲ್ ನೇಮು. ನಿಮಗೆ ಇದು ನಿಮಗೆ ಸಿಟಿ ಲಿಮಿಟ್ಸ್ ಅಲ್ಲಿ 60 ಬರುತ್ತೆ ಮೈಲೇಜು. ಸೊ ನೀವು ಹೈವೇಗೆ ಹೋದ್ರೆ ಆರಾಮಾಗಿ ನಿಮಗೆ 80 ಮೈಲೇಜು ಪ್ಲಸ್ ಬರುತ್ತೆ. ಓ ಗ್ರೇಟ್, 80 ಮೈಲೇಜ್ ಪ್ಲಸ್ ಬರುತ್ತೆ ಸರ್. 80+ ಹೈವೇಲೆ ಬರುತ್ತೆ ಲಾಂಗ್ ಡ್ರೈವ್ ಅಲ್ಲಿ. ಓಕೆ ಓಕೆ, ಅದಾದ ಡ್ರೈವ್ ಮೋಡ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೆಂಗೆ? ಹೌದೌದು ಸರ್. ನೀವು ಸಿಟಿಯಲ್ಲಿ ಎಕೋ ಮೋಡಲ್ಲಿ ಓಡಿಸಿದ್ರೆ ನಿಮಗೆ ಆರಾಮಾಗಿ 60 ಮೈಲೇಜ್ ಬರುತ್ತೆ. ಓಕೆ, ಫೈನ್ ಫೈನ್. ಹೈವೇಲಿ ನೀವು ಹೋದ್ರೆ 80+ ಬಂದೇ ಬರುತ್ತೆ ಈ ಗಾಡಿಯಲ್ಲಿ. ಈ ಗಾಡಿ ಓಕೆ, ಫೈನ್ ಫೈನ್ ಸರ್. ನೀವು ಫೀಚರ್ಸ್ ನೋಡ ಸರ್, ಡಿಸೈನ್ ಎಲ್ಲ ಸೂಪರ್ ಆಗಿ ಐತೆ. ಹೌದು. ಇವಾಗ ನೀವು ಸ್ಟಾರ್ಟಿಂಗ್ 2 ಮಾಡೆಲ್ಸ್ ಏನ್ ನೋಡಿದ್ರಿ, ಏನೇನ್ ಚೇಂಜಸ್ ಇದೆ ಅಂತ ಹೇಳ್ತೀನಿ. ಸೊ ಮುಂದೆ ನೋಡ್ಬೋದು 12 ಇಂಚ್ ವೀಲು ವಿತ್ ಮ್ಯಾಗ್ ವೀಲ್ ಜೊತೆ ಬಂದಿದೆ. ಮ್ಯಾಗ್ ವೀಲ್ಸ್ ಮತ್ತೆ ಇದು ಒಂದು ವೈಡರ್ ವೀಲ್ ಬೇಸ್. ಹೌದೌದು, ಸ್ವಲ್ಪ ದೊಡ್ಡ ಟೈರ್ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ನಿಮ್ಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ನೋಡ್ಬೋದು. ಓಕೆ, ವಿತ್ ಡಿಸ್ಕ್ ಬ್ರೇಕ್. 12 ಇಂಚ್ ವೀಲ್ ಇದು. ಸೊ ನೀವು ನಿಮ್ಗೆಲ್ಲ ಆಕ್ಟಿವಾ ಮಾಡೆಲ್ ಗೊತ್ತಲ್ಲ, ಹೋಂಡಾ ಆಕ್ಟಿವಾ ಮಾಡಲು. ಸೊ ಆ ಟೈಪ್ ವೆಹಿಕಲ್ ಇದು. ಓಕೆ, ಗ್ರೇಟ್ ಗ್ರೇಟ್. ನಿಮ್ಗೆ ಇದ್ರಲ್ಲೂ ನಾವು ಫ್ರಂಟ್ ನಿಮ್ಗೆ ಜಾಗ ಸ್ಪೇಸ್ ಏನು ಕಮ್ಮಿ ಕೊಟ್ಟಿಲ್ಲ. ಇದ್ರಲ್ಲೂ ಕೂಡ ನೀವು ಒಂದು ಸಿಲಿಂಡ್ರು, ಅಕ್ಕಿ ಮೂಟೆ ಎಲ್ಲ ಹಾಕೊಂಡು ಸ್ಪೇಷಿಯಸ್ ಆಗಿ ಹೋಗ್ಬೋದು ಆರಾಮಾಗಿ. ಓಕೆ ಓಕೆ ಸರ್. ಮತ್ತೆ ಬೂಟ್ ಸ್ಪೇಸ್ ತೋರಿಸೋ ಸರ್, ಇದು ನೀವು ಬೂಟ್ ಸ್ಪೇಸ್ ನೋಡಿದ್ರೆ ಸರ್ ಆರಾಮಾಗಿ 3 ಮೆಂಬರ್ಸ್ ಹೋಗ್ಬೋದು. ಓಕೆ, ಗ್ರೇಟ್ ಗ್ರೇಟ್. ಬೂಟ್ ಸ್ಪೇಸ್ ನೋಡಿ, ಆರಾಮಾಗಿ ಒಂದು ಹೆಲ್ಮೆಟ್ ಇಟ್ಕೊಂಡು ಕೂಡ ನೀವು ಬೇರೆ ನಿಮ್ಮ ಇಂಗ್ರೀಡಿಯೆಂಟ್ಸ್ ಇಟ್ಕೋಬಹುದು. ಸೊ ಇದರಲ್ಲಿ ನೀವು ಕಂಫರ್ಟ್ ಆಗಿ 3 ಜನ ಹೋಗ್ಬೋದು. ಬಟ್ ಏನಂದ್ರೆ 3 ಜನ ಹಾಕೊಂಡ್ರೆ ನಿಮಗೆ ವೆಯ್ಟ್ ಪರ್ಪಸ್ ಅಲ್ಲಿ ಮೈಲೇಜ್ ಕಮ್ಮಿ ಬಂದೇ ಬರುತ್ತೆ. ನೋಡ್ಬೋದು ಡ್ರಮ್ ಬ್ರೇಕ್ ವಿತ್ ಮ್ಯಾಗ್ ವೀಲ್ ನಿಮಗೆ ಯಾವ ತರ ಡಿಸೈನ್ ಅಲ್ಲಿ ಕೊಟ್ಟಿದೀವಿ ಅಂತ ನೀವು ನೋಡ್ಬೋದು. ಮ್ಯಾಗ್ ವೀಲ್ ಡಿಸೈನ್ ನೋಡಿ, ಅಷ್ಟು ಸೂಪರ್ ಆಗಿದೆ. ನೋಡಿ ಹೆಂಗೆ ಇದೆ ಅಂತ. ಸೂಪರ್ ಡಿಸೈನ್, ಸೂಪರ್ ಆಗಿದೆ. ಮ್ಯಾಗ್ ವೀಲ್ ತುಂಬ ಬ್ಯೂಟಿಫುಲ್ ಆಗುತ್ತೆ. ಈ ಸೀಟ್ ರಿಂಗ್ ಕೂಡ ನೋಡ್ಬೋದು, ಹೆವಿ ಇದೆ. ಫೈಬರ್ ಅಲ್ಲ, ಸೊ ನಿಮಗೆ ಫೈಬರ್. ಇದ್ರಲ್ಲೂ ಕೂಡ 2 ಕೀ ಬರುತ್ತೆ, 2 ರಿಮೋಟ್ ಬರುತ್ತೆ. ಸೊ ನಿಮ್ಗೆ ಇದ್ರಲ್ಲೂ ಆಂಟಿ ಥೆಫ್ಟ್ ಅಲಾರಾಮು, ಸ್ಪೀಡ್ ಮೂಡ್ಸು, ರಿವರ್ಸ್ ಗೇರು, ಇದರಲ್ಲೂ ಕೂಡ ಎಲ್ಲ ನಿಮಗೆ ಫೀಚರ್ಸ್ ಇರುತ್ತೆ. ಹೊರಗಡೆ ತಗೊಂಡೋದ್ರೆ ಬಿಸಿಲಲ್ಲಿ ನಿಮಗೆ 2 in 1 ಕಲರ್ ತೋರಿಸಿ. 2 in 1 ಕಲರ್. ಓಕೆ, ಕಲರ್ಸ್ ನೋಡಿ, ಬ್ಲೂ ವಿತ್ ಮೆರೂನ್ ತರ ನಿಮಗೆ ಇಲ್ಲೇ ನೋಡ್ಬೋದು ನೀವು. ಲೈಟ್ ಬೆಲ್ಕ್ಗೆ ನಿಮ್ಗೆ 2 ಕಲರ್ ಕಾಣುತ್ತೆ ಖಂಡಿತ. ಸೊ ಡ್ಯೂಯಲ್ ಟೋನ್ ಪೇಂಟ್ ಆಗಿ ಪೇಂಟ್ ಸ್ಕೀಮ್ ಇದೆ. ಅದಾவது ಎಷ್ಟು ಬೆಳಕು ನಿಮಗೆ ಗಾಡಿ ಮೇಲೆ ಆಗುತ್ತೋ ಆ ಥರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಡ್ಯೂಯಲ್ ಟೋನ್ ಪೇಂಟ್ ಸ್ಕೀಮ್ ಐತೆ ಇದರಲ್ಲಿ. ಮತ್ತೆ ನಮ್ದು ಬಾಡಿ ಕೂಡ ಎಲ್ಲ ನೋಡ್ಬೋದು ಸರ್, ಫ್ಲೆಕ್ಸಿಬಲ್ ಇರುತ್ತೆ. ಯಾವ್ದೋ ನಿಮ್ಗೆ ಲೋಕಲ್ ಬಾಡಿನೂ ಹಾಕಲ್ಲ, ನೀವೇ ನೋಡ್ಬೋದು. ನಿಮ್ ಮುಂದೆನೆ ತೋರಿಸ್ತಾ ಇದೀವಿ. ನಾವೇನೋ ಇಲ್ಲಿ ಒಂದ್ ಗಾಡಿಗೆ ನೋಡ್ಬೋದು ಅಂತ ನೀವು ಅನ್ಕೋಬಹುದು. ಸೊ ಸ್ಟಾಕ್ ಪೂರ್ತಿ ಇರುತ್ತೆ. ನಾಳೆಯಿಂದ ಬಂದು ನೀವು ಒಂದ್ಸಲ ವಿಸಿಟ್ ಮಾಡಿ, ಶೋರೂಮ್ ವಿಸಿಟ್ ಮಾಡಿ. ನೀವು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ಸತಿ ಟಚ್ ಅಂಡ್ ಫೀಲ್ ಮಾಡಿ ನಮ್ಗೆ ರಿಸಲ್ಟ್ ಕೊಡ್ಬೇಕು ಸರ್. ಖಂಡಿತ. ನೀವು ಪದಾರ್ಥ ಏನಂತ ನಿಮ್ಗೆ ಗೊತ್ತಾಗಬೇಕಲ್ಲ, ಮಾತು ವಿಡಿಯೋ ನೋಡ್ಬಿಟ್ಟು ಏನು ಡಿಸೈಡ್ ಮಾಡೋದು. ಪ್ಲೀಸ್ ಕಮ್ ಅಂಡ್ ವಿಸಿಟ್ ದ ಶೋರೂಮ್ ಬನ್ನಿ. ಡೆಮೋ ಟೆಸ್ಟ್ ಗಾಡಿ ನಿಮ್ಗೆ ಕೊಡ್ತಾರೆ, ಟೆಸ್ಟ್ ಡ್ರೈವ್ ತಗೊಳ್ಳಿ, ಡ್ರೈವ್ ಮಾಡಿ, ನಿಮ್ಗೆ ಫೀಲ್ ಹೆಂಗೆ ಆಗ್ತಾ ಇದೆ ಎಲ್ಲ ನೀವು ನೋಡಿ. ಒನ್ ಥಿಂಗ್, ಈಗ ನಾನು ಮುಂದೆ ಗಾಡಿ ಇದೆ, ನಾನು ನೋಡ್ತಾ ಇದ್ದೀನಿ. ಒಂದು ನಾವು ಹೇಳ್ಬೋದು, ಯೂಸ್ ಮಾಡಿದ ಫೈಬರ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ಪೇಂಟ್ ಸ್ಕೀಮ್ ಕೂಡ ತುಂಬ ಹೈ ಕ್ವಾಲಿಟಿ ಪೇಂಟ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಇದು ಡ್ಯೂಯಲ್ ಟೋನ್ ಪೇಂಟ್. ಹೌದು ಸರ್. ಬೇಸ್ಡ್ ಆನ್ ದ ಸನ್ಲೈಟ್ ಮೇಲೆ ನಿಮ್ಗೆ ಕಲರ್ಸ್ ಶೇಡ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ಬೋದು ಡಿಕಾಲ್ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದಾರೆ. ಓವರ್ ಆಲ್ ಅಪಿಯರೆನ್ಸ್ ಆಲ್ಸೋ ಗುಡ್. ಮೇನ್ ಥಿಂಗ್ ಅದಂತ ಪ್ರಾಡಕ್ಟ್ ಅಲ್ಲಿ ಫಿನಿಶ್ ಕ್ವಾಲಿಟಿ ಇಸ್ ವೆರಿ ಗುಡ್, ವರ್ಕ್ಮ್ಯಾನ್ಶಿಪ್ ಇಸ್ ವೆರಿ ಗುಡ್. ಇದು ಬಂದು ಹೈವೇಸ್ ಅಲ್ಲಿ ಹೋಗಿ ಅಂತ 80 ಕಿಲೋಮೀಟರ್ ರೇಂಜ್ ಹೋಗುತ್ತೆ ಅಲ್ವಾ. ಇವ್ರ ಕಂಪನಿಲೇ ಇದು ಟಾಪ್ ಮೋಸ್ಟ್ ಮಾಡೆಲ್
ಲಾಂಗೆಸ್ಟ್ ಮೈಲೇಜ್ ರೇಂಜ್ ಇರೋದು. ಸರ್ ಎಷ್ಟು ರೇಂಜ್ ಸರ್ ಈ ಗಾಡಿಗೆ? ಸರ್ ಇದು ನಿಮಗೆ ಸಿಟಿ ಲಿಮಿಟ್ಸ್ ಅಲ್ಲಿ 80 to 90 ಬರುತ್ತೆ ಸರ್. 80 to 90 ಎಕೋ ಮೂಡ್ ಅಲ್ಲಿ ಸಿಂಗಲ್ ಪರ್ಸನ್ಗೆ. ಓಕೆ. ಸೊ ನೀವು ಹೈವೇಗೆ ಹೋಗ್ಬಿಟ್ರೆ 100 ಬಂದೇ ಬರುತ್ತೆ. 100%. ಹೈವೇ ಅಲ್ಲಿ ಸಿಂಗಲ್ ಪರ್ಸನ್ ಡ್ರೈವ್ ಅಲ್ಲಿ ಎಕೋ ಮೋಡ್ ಅಲ್ಲಿ 100 ಕಿಲೋಮೀಟರ್ ರೇಂಜ್. ಸೊ 3 ಡಿಜಿಟ್ ಹೋಗ್ಬಿಟ್ರೆ 100 ಕಿಲೋಮೀಟರ್ ರೇಂಜ್ ವೆಹಿಕಲ್ ಅದು. ಇವ್ರದ್ದು ಟಾಪ್ ಮೋಸ್ಟ್ ಮಾಡೆಲ್ ಐತೆ. ಇದು ನಮ್ಮ ಕಂಪ್ನಿಯಲ್ಲಿ ಟಾಪ್ ಎಂಡ್ ಮಾಡಲ್ ಪವರ್ ಪ್ರೋ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ನಮ್ಮ ಹತ್ರ ಕಲರ್ಸ್ ತುಂಬ ಚೆನ್ನಾಗಿದ್ದಾವೆ. ನೀವು ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ವೆರೈಟಿ ಕಲರ್ಸ್ ಇದೆ ಇದರಲ್ಲಿ. ಸೊ ನಮ್ಮದು ಪವರ್ ಪ್ರೋ ಇದರಲ್ಲಿ ಲೈಟಿಂಗ್ಸು ನೀವು ನೋಡಲೇಬೇಕು ಸರ್. ಓಕೆ, ಖಂಡಿತ. ಯಾವ ಥರ ಇದೆ ಅಂತ ಲೈಟಿಂಗ್ಸ್ ತೋರಿಸ್ತೀನಿ. ಸೊ DRL ವಿತ್ LED ನೋಡಿ, ಲೈಟ್ಸ್ ಈ ಥರ ಬರುತ್ತೆ ನೋಡಿ. ಸೊ ನಿಮಗೆ ಪ್ರೊಜೆಕ್ಟರ್ ಲ್ಯಾಂಪ್ ಹೆಡ್ಲೈಟ್ ಹಾಕಿರ್ತೀವಿ. ಇದು ಪ್ರೊಜೆಕ್ಟರ್ ಹೆಡ್ಲೈಟ್ ನೋಡಿ. ಪ್ರೊಜೆಕ್ಟರ್ ಲೈಟ್ಗೆ ನಿಮ್ಗೆ ಥ್ರೋ ಚಲೋ ಇರ್ತದೆ. ನೈಟ್ ಡ್ರೈವ್ ಕಂಫರ್ಟಬಲ್ ಆಗಿರ್ತದೆ. ಸೊ ನಿಮಗೆ ಇಂಡಿಕೇಟರ್ ಕೂಡ ನೋಡ್ಬೋದು. ಸೊ ಇದರಲ್ಲಿ ಲೈಟಿಂಗ್ ಮಾತ್ರ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ ಸರ್. LED ವಿತ್ DRL ಹಾಕಿ ಒಳ್ಳೆ ಲುಕ್ ಕೊಟ್ಟಿದ್ದೀವಿ ಈ ಗಾಡಿಗೆ. ಓಕೆ ಸರ್. ನಿಮಗೆ ಸ್ಪೀಡ್ ಮೂಡ್ಸ್ 1 2 3 ಇದ್ದೇ ಇರುತ್ತೆ. ರಿವರ್ಸ್ ಗೇರು, ಕ್ರೂಸರ್ ಮೂಡು, ಆ್ಯಂಟಿ ಥೆಫ್ಟು. ಸೊ ಇದೆಲ್ಲ ಸೇಮ್ ಫೀಚರ್ಸ್ ಇರುತ್ತೆ. ಬಟ್ ಏನಂದರೆ ಮೈಲೇಜ್ ಜಾಸ್ತಿ. ನಿಮ್ಗೆ ಇದು 80 to 90 ಮೈಲೇಜ್ ಬಂದ್ಬಿಡುತ್ತೆ ಆರಾಮಾಗಿ. ಓಕೆ, ಇದೆ ಎಂಟೈರ್ ವೆಹಿಕಲ್ ನೋಡಲ್ಲ, ಟೂರ್ ನೋಡ್ತಾ ಇದ್ದೀರಾ. ಇಲ್ಲೇ ನೋಡ್ಬೋದು. ಅಗೇನ್ ನಾವು ಹೇಳಬೇಕಂದ್ರೆ ಫೈಬರ್ ಮತ್ತು ವರ್ಕ್ಮ್ಯಾನ್ಶಿಪ್ ಫಿನಿಶಿಂಗ್ ಎಲ್ಲ ನೋಡಿ. ಈ ಡ್ಯಾಶ್ ಬೋರ್ಡಲ್ಲೇ ನೀವು ನೋಡ್ಬೋದು ಹೆಂಗೆ ಲಾಕಿಂಗ್ ಸಿಸ್ಟಮ್ ಹೆಂಗೆ ಮಾಡಿದ್ದಾರೆ. ತುಂಬ ನೀಟ್ ಫಿನಿಶ್ ಇದೆ. ವರ್ಕ್ಮ್ಯಾನ್ಶಿಪ್ ಬಂದು ಹೈಯೆಸ್ಟ್ ಕ್ವಾಲಿಟಿಯಲ್ಲಿ ಐತೆ ಸರ್. ಇನ್ನೊಂದು ನೀವು ಡಿಸ್ಪ್ಲೇಲಿ ಕೂಡ ನೋಡ್ಬೋದು. ಇವಾಗ ನಮ್ಮ ಗಾಡಿಯಲ್ಲಿ ಏನನ್ನ ತೊಂದರೆ ಆಯಿತು ಅಂದರೆ ಇಲ್ಲಿ ಎಲ್ಲ ನಿಮಗೆ ರೆಡ್ ಅಲರ್ಟ್ ಸಿಂಬಲ್ ಕೊಟ್ಟಿರ್ತೀವಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬಂದು ಹೋಗ್ತಾ ಇದೆ. ಸೊ ನಿಮಗೆ ಮೋಟ್ರು, ಥ್ರೋಟಲ್ಲು, ಕಂಟ್ರೋಲರು, ಸೊ ಏನೇ ಆದ್ರೂ ನಾವು ಇವಾಗ ಏನು ವೆರೈಟಿ ಗಾಡಿ ವೆಹಿಕಲ್ಸ್ ನೋಡಿದ್ರು ಅಷ್ಟು ವೆರೈಟಿಯಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಆದ್ರೂ ಡಿಸ್ಪ್ಲೇಲೇ ಬಂದ್ಬಿಡುತ್ತೆ ನಿಮಗೆ. ಸೊ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ತರ ರೆಡ್ ಅಲರ್ಟ್ ಇಲ್ಲಿ ಬರ್ತಾ ಇದೆ ಅಂತ ನಮ್ಗೊಂದು ಫೋನ್ ಕಾಲಲ್ಲಿ ಹೇಳ್ಬಿಟ್ರೆ, ಸೊ ನೀವು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಕ್ ಆಗಿಲ್ಲ ಅಂದ್ರು ನಾವು ನಿಮ್ಗೆ ಕಾಲಲ್ಲೇ ನಿಮ್ಗೆ ವಿಡಿಯೋ ಕಾಲ್ ಮುಖಾಂತರನೇ ನಾವು ನಿಮ್ಗೆ ಸೊಲ್ಯೂಷನ್ ಕೊಡ್ತೀವಿ. ಸೊ ಆಲ್ಮೋಸ್ಟ್ ಕೊಡ್ತಾ ಇದೀವಿ. ಯಾಕಂದ್ರೆ ಇವಾಗ ಚಿಕ್ಕಮಂಗ್ಳೂರ್ಗೆ ಏನಿಲ್ಲ ಅಂದ್ರು ನಾನು ಒಂದು 30 ವೆಹಿಕಲ್ಸ್ ಕಳ್ಸಿದ್ದೀನಿ. ಸೊ ಪಾಪ ಅವ್ರು ಇಂಥವರ್ಗು ನನಗೆ ಪ್ರಾಬ್ಲಮ್ ಮಾಡಿಲ್ಲ. ಸೊ ಫ್ರೀ ಇದ್ದಾಗ ನಾನೊಂದು ವಿಡಿಯೋ ಕಾಲ್ ಮಾಡ್ತೀನಿ. ಅವರೇ ಆರಾಮಾಗಿ ನಾನು ಹೇಳೋ ಗೈಡೆನ್ಸ್ನ ಅವ್ರು ಆರಾಮಾಗಿ ಸಾಲ್ವ್ ಮಾಡ್ಕೊತಾ ಇದ್ದಾರೆ. ಓಕೆ, ನೋಡಿ ನಿಮ್ಗೆ ಬರೀ ಮೈಸೂರು ಅಲ್ಲ, ನೀವು ಬೇರೆ ಊರು ಇದೆ, ಹಳ್ಳಿ ಕಡೆ ಆಲ್ ಓವರ್ ಕರ್ನಾಟಕ ಕಳಿಸ್ತೀವಿ, ಟ್ರೈನಲ್ಲಿ ಕಳಿಸ್ಕೊಡ್ತೀವಿ ಸರ್. ನಿಮ್ಗೆ ಗಾಡಿ ತಗೊಂಡು ಹೋಗಿ ಏನೋ ಹೆಚ್ಚು ಸಣ್ಣ ಪುಟ್ಟ ಏನೋ ಏನೋ ಪ್ರಾಬ್ಲಮ್ ಇರ್ತಾರೆ ಅಂದ್ರೆ ಒಂದು ಕಾಲ್ ಮಾಡಿ ಅಂತ ವಿಡಿಯೋ ಕಾಲ್ ಮುಖಾಂತರನೇ ನಿಮಗೆ ಟ್ರಬಲ್ ಶೂಟ್ ಮಾಡಿ ಕೊಡ್ತಾರೆ. ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಗಾಡಿ ಟಾಪ್ ಕ್ಲಾಸ್ ಮಾಡಿ ಕೊಡ್ತಾರೆ. ಇಲ್ಲಿ ಟೈರ್ಸ್ ನೋಡ್ಬೋದು, ಇದನ್ನೇ ನೋಡ್ಬೋದು, ವೀಲ್ ಬೇಸ್ ದೊಡ್ಡದೇ ಇದೆ. ಇದು ನೀವು ಓದ್ ವಿಡಿಯೋದಲ್ಲಿ ಪವರ್ ಪ್ಲಸ್ ಅಲ್ಲಿ ಏನ್ ನೋಡಿದ್ರು ಅದಕ್ಕಿಂತ 300 ನಿಮ್ಗೆ ಟೈರ್ ಇಂಚಸ್ ಜಾಸ್ತಿ ಬರುತ್ತೆ. ಹೌದಾ? ಅದಕ್ಕಿಂತ ದೊಡ್ಡ ಟೈರ್. ದೊಡ್ಡ ಟೈರ್ ಅಂತ ನಿಮ್ಗೆ ರೋಡ್ ಗ್ರಿಪ್ ಚಲೋ ಇರ್ತದೆ. ಮತ್ತೆ ಪೇಂಟ್ ಸ್ಕೀಮ್ ನೋಡ್ತಾ, ಇದು ಒಂದು ಡಾರ್ಕ್ ಗ್ರೀನ್, ಮೆಟಾಲಿಕ್ ಗ್ರೀನ್ ತರ ಹೇಳ್ಬೋದು. ಎಲ್ಲ ಡಬಲ್ ಕಲರ್ಸ್. ಇದೆಲ್ಲ ಡ್ಯೂಯಲ್ ಟೋನ್ ಕಲರ್ಸ್, ಡ್ಯೂಯಲ್ ಟೋನ್ ಪೇಂಟ್ ಸ್ಕೀಮ್. ಅದಾದ್ರು ನಿಮ್ಗೆ ಎಷ್ಟು ಸನ್ಲೈಟ್ ಬೀಳುತ್ತೋ ಆ ಥರ ಸ್ವಲ್ಪ ಕಲರ್ ಶೇಡ್ ಚೇಂಜ್ ಆಗುತ್ತೆ. ಸೊ ಓವರ್ ಆಲ್ ನೋಡಿ, ಇದು ಫ್ರಂಟ್ ಹ್ಯಾಂಡಲ್ಲಿ ಲೈಟ್ ಸ್ಕೀಮ್ ಇತ್ತಲ್ಲ, ಇದು ಸೂಪರ್ ಆಗೈತೆ. ಮೇನ್ ಥಿಂಗು ನಿಮಗೆ ಈ ಬಜೆಟಲ್ಲಿ ಬರೋ ಗಾಡಿಗಳಿಗೆ, ಎಸ್ಪೆಷಲಿ ಬ್ಯಾಟ್ರಿ ಗಾಡಿಗಳು ಪ್ರೊಜೆಕ್ಟರ್ ಹೆಡ್ಲೈಟ್ ಯಾರು ಕೊಡೋದೇ ಇಲ್ಲ. ಇವರು ಪ್ರೊಜೆಕ್ಟರ್ ಬೇರೆ ಕೊಡ್ತಾ ಇದ್ದಾರೆ. ಹೆಡ್ಲೈಟ್ ನೋಡಿ, ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಡ್ತಾ ಇದ್ದಾರೆ ನಿಮಗೆ. ಹೀಗೆ ನೋಡ್ತಾ ಇದ್ದಾರೆ. ಟೈರ್ಸ್ ವೈಟ್ ಟೈರ್ಸ್ ಇರುತ್ತೆ, ನಿಮ್ಗೆ ಸೂಪರ್ ರೋಡ್ ಗ್ರಿಪ್ ಇರ್ತದೆ. ಆ್ಯಂಡ್ ಮೇನ್ ಥಿಂಗ್ ಇಸ್ ಫಿಟ್ ಆ್ಯಂಡ್ ಫಿನಿಶ್. ನೀವು ಪ್ಯಾನಲ್ಸ್, ಈ ಫೈಬರ್ ಪ್ಯಾನಲ್ಸ್ ಇಂಟರ್ಲಾಕಿಂಗ್ ನೋಡ್ಬೋದು, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಇಲ್ಲಿ ಫ್ಲೋರ್ ಬೋರ್ಡ್ ನೋಡ್ತಾ ಇದ್ದೀರಾ, ಇಲ್ಲಿ ಫುಟ್ ಮ್ಯಾಟ್ಸ್ ಎಲ್ಲ ನಿಮ್ಗೆ ಬರ್ತಾ ಇದೆ. ಮತ್ತು ರ್ಯಾರ್ ಪ್ಯಾನಲ್ಸ್ ನೋಡ್ತಾ ಇದ್ದೀರಾ. ರ್ಯಾರ್ ಪ್ಯಾನಲ್ಸು ಎಲ್ಲ ಸೂಪರ್ ಆಗಿದೆ. ಶೇಪು ಮತ್ತು ಈ ಕಾಂಟೂರ್ ಶೇಪ್ ನೋಡಿ, ಮತ್ತು ಇಂಟರ್ಲಾಕಿಂಗ್ ನೋಡಿ, ಅಷ್ಟು ಗ್ಯಾಪ್ ಏನೂ ಇಲ್ಲ, ಅಷ್ಟು ನೀಟಾಗಿ ಎಲ್ಲ ಕೂಡಿದ್ದಾರೆ. ಓವರ್ ಆಲ್ ಕ್ವಾಲಿಟಿ ಆಫ್ ದ ವೆಹಿಕಲ್, ಪ್ರೊಡಕ್ಷನ್ ಕ್ವಾಲಿಟಿ ಬಂದು ಸೂಪರ್ ಆಗೈತೆ. ಇಲ್ಲಿ ಗ್ರ್ಯಾಬ್ ರೈಲ್ಸ್ ನೋಡ್ಬೋದು. ಗ್ರ್ಯಾಬ್ ರೈಲ್ಸ್ ಒಂದು ಸಾಲಿಡ್ ಮೆಟಲ್ ಬಾಡಿಲೇ ಕೊಟ್ಟಿದ್ದಾರೆ ಗ್ರ್ಯಾಬ್ ರೈಲ್ಸು, ಅದು ಫೈಬರ್ ಅಲ್ಲ. ಸೀಟು ಮತ್ತೆ ನೋಡ್ತಾ ಇದ್ದೀನಿ ತುಂಬ ವೈಟ್ ಸೀಟ್ ಇದೆ. ಇದು ಖಂಡಿತ ಇಲ್ಲಿ ಬಂದು ಬೇಕಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಕೂಡ ಕೊಡಿಸ್ಬೋದು, ಆ ಥರ ಜಾಗ ಐತೆ. ಮತ್ತು ಇಲ್ಲಿ ಈ ಸ್ಪೇಸು ನೋಡ್ಬೋದು, ತುಂಬ ಜಾಗ ಐತೆ. ನಿಮಗೆ ಏನು ಥಿಂಗ್ಸ್ ಬೇಕಂದ್ರೆ ನೀವು ಇಲ್ಲಿ ಹಾಕ್ಬೋದು. ಸರ್ ಬೂಟ್ ಸ್ಪೇಸ್ ತೋರಿಸ್ಲಾ? ಸೀಟ್ ಸ್ವಲ್ಪ ಓಪನ್ ಮಾಡಿ. ಹಾಂ ಸರ್. ಚಾರ್ಜರ್, ಕನೆಕ್ಟಿಂಗ್ ಕೇಬಲ್ಸ್ ಎಲ್ಲ ನಿಮ್ಗೆ ಬಂದ್ಬಿಡುತ್ತೆ ಎಲ್ಲ ಬಾಕ್ಸಲ್ಲಿ. ನೋಡಿ, ಇದನ್ನು ಬೂಟ್ ಸ್ಪೇಸ್ ಸೂಪರ್ ಆಗಿದೆ. ಖಂಡಿತ ಇಲ್ಲಿ ಒಂದು ಹೆಲ್ಮೆಟ್ ನೀವು ಒಳಗಡೆ ಕೊಡ್ಬೋದು. ಅದು ಫುಲ್ ಹೆಲ್ಮೆಟ್ ಇಟ್ಕೋಬಹುದು ಸರ್. ಫುಲ್ ಹೆಲ್ಮೆಟ್ ಕೊಡ್ಬೋದು. MC ಸ್ವಿಚ್ ಇಲ್ಲಿ ನೋಡ್ತಾ ಇದ್ರೆ ಕನ್ಸೀಲ್ಡ್ ಆಗಿದೆ, ಇಲ್ಲೇ ಐತೆ MC ಸ್ವಿಚ್, ಇದರಲ್ಲಿ ಫಿಟ್ ಆಗಿದೆ. ಸೊ MC ಸ್ವಿಚ್ ಐತೆ.
ಓವರಾಲ್ ಇಟ್ಸ್ ವೆರಿ ಗುಡ್ ವರ್ಕ್ಮೆನ್ಶಿಪ್. ಪ್ರೊಡಕ್ಷನ್ ಕ್ವಾಲಿಟಿ ಒಂದು ತುಂಬ ಹೈ ಕ್ಲಾಸ್ ಆಗಿದೆ. ಪ್ರೊಡಕ್ಷನ್ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ. ಮತ್ತು ಎಲ್ಲಿ ನೋಡ್ತಾ ಇದ್ರೆ ಎಲ್ಲಿ ನೀವು ವಾಟರ್ ಬಾಟಲ್ಸ್ ಜಾಗ ಐತೆ, ಎಲ್ಲಿ ಒಂದು ಬ್ಯಾಗ್ ಹುಕ್ ಕೊಟ್ಟಿದ್ದಾರೆ, ಈ ಹುಕ್ ನೀವು ಯುಟಿಲೈಸ್ ಮಾಡ್ಕೊಳ್ಬೋದು. ಮತ್ತು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸ್ ಐತಲ್ಲ, ಹೌದು ಸರ್, ಹೌದು ಸರ್. ಚಾರ್ಜಿಂಗ್ ಮೊಬೈಲ್ ಚಾರ್ಜಿಂಗ್ ಬಟ್ ಇಲ್ಲಿ ಒಳಗಡೆ ಬರ್ತದೆ, ನೀವು ಮೊಬೈಲು ಇಲ್ಲೇ ಇಟ್ಕೊಳ್ಬೋದು, ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಆಯಿತು. ಮತ್ತು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ನೋಡಿ ಈ ಮೇನ್ ಥಿಂಗ್ ಈ ಪ್ಯಾನಲ್ಸ್ ಇಂಟರ್ಲಾಕಿಂಗ್ ಎಲ್ಲ ನೋಡಿ, ಎಲ್ಲಿ ಗ್ಯಾಪ್ ಇಲ್ಲ, ಸೂಪರಾಗಿ ಸೀಟ್ ಆಗಿದೆ. ದಿಸ್ ಶೋಸ್ ದ ಕ್ವಾಲಿಟಿ ಆಫ್ ದ ಪ್ರೊಡಕ್ಷನ್. ತುಂಬ ಕೇರ್ ತೊಗೊಂಡು ಪ್ರೊಡಕ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೀವು ಕಂಟ್ರೋಲ್ ಪ್ಯಾನಲ್ ಸ್ವಿಚಸ್ ಬಟನ್ಸ್ ಎಲ್ಲ ನೋಡ್ಬೋದು. ಬಟನ್ಸ್ ನೋಡಿ ಸೂಪರ್ ಕ್ವಾಲಿಟಿ ಆಗಿದೆ. ಫಿನಿಶ್ ನೋಡಿ, ಅದು ಆ್ಯಕ್ಷನ್ ಬಟನ್ ಆ್ಯಕ್ಷನ್ ಅಷ್ಟು ಸ್ಮೂತ್ ಆಗಿದೆ, ಏನು ಕಾಂಪ್ರಮೈಸೇ ಮಾಡಿಲ್ಲ. ಈಗ ಆನ್ ಮಾಡ್ತೀನಿ ನೋಡಿ, ಈ ಸ್ವಿಚಸ್ ಇರಲಿ ಆನ್ ನೋಡಿ, ತುಂಬ ಲೌಡ್ ಆನ್ ಇದೆ, ಇದು ಬೇಕಾಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಇಂಡಿಕೇಟರ್ ಬಟನ್ಸು ಇಲ್ಲಿ ನಿಮ್ಗೆ ತೋರಿಸ್ತಾ ಇದೆ. ಇಂಡಿಕೇಟರ್ಸ್ ಎಲ್ಲ ನೋಡಿ. ಕಾಸ್ಟ್ ಕಟ್ಟಿಂಗ್ ಏನು ಮಾಡ್ತಾರೆ, ಸ್ವಿಚ್ ಪ್ಯಾನಲ್ಸ್, ಸ್ವಿಚ್ ಬಟನ್ಸ್ ಎಲ್ಲ ಚೀಪ್ ಕ್ವಾಲಿಟಿಲಿ ಹಾಕ್ತಾರೆ. ಒಂದು 2-3 ತಿಂಗಳಲ್ಲೇ ಕೈಯಲ್ಲಿ ಬಂದ್ಬಿಡುತ್ತೆ, ಆ ಥರ ಎಲ್ಲ ಮಾಡ್ತಾರೆ ಬಟನ್ಸು. ಅದರಲ್ಲಿ ಕಾಸ್ಟ್ ಕಟ್ಟಿಂಗ್ ಮಾಡ್ತಾರೆ ಇವರು. ಆ ಥರ ಎಲ್ಲ ಏನು ಮಾಡಿಲ್ಲ ನೋಡಿ. ಎಷ್ಟು ನೀವು ರಫ್ ಆಗಿ ಹ್ಯಾಂಡಲ್ ಮಾಡಿದಾನು ಸರಿ, ನಿಮ್ಮ ಮಕ್ಕಳು ಕೊಡ್ತೀರಾ, ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು, ಅವ್ರು ಮಾಮೂಲಿ ತುಂಬ ರಫ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಆದರೆ ಇವ್ರು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ. ಆ ಥರ ಚೀಪ್ ಕ್ವಾಲಿಟಿ ಬಟನ್ಸ್ ಎಲ್ಲ ಹಾಕಿದಂತ ನಿಮ್ಮ ಹುಡುಗರೆಲ್ಲ ಕೈಯಲ್ಲಿ ಬಿಚ್ಚಿ ಕೈಯಲ್ಲಿ ಕೊಟ್ಬಿಡ್ತಾರೆ ಅವರು. ಕಾಸ್ಟ್ ಕಟ್ಟಿಂಗ್ ಅಂತ ಆ ಥರ ಪ್ರೊಡಕ್ಷನ್ ಕ್ವಾಲಿಟಿ ಲೋವರ್ ಮಾಡಿಲ್ಲ. ತುಂಬ ಹೈ ಕ್ಲಾಸ್ ಪ್ರೊಡಕ್ಷನ್ ಕ್ವಾಲಿಟಿ ಇದೆ ಈ ಪ್ರಾಡಕ್ಟ್ಸ್. ನಾನು ಏನೇ ಹೇಳ್ತೀನಿ, ಪರ್ಸನಲ್ ಆಗಿ ಒಂದು ಪದಾರ್ಥ ನೋಡಿ, ದಯವಿಟ್ಟು ಶೋರೂಮ್ ವಿಸಿಟ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ಕೊಡ್ತಾರೆ, ಟೆಸ್ಟ್ ಡ್ರೈವ್ ತಗೊಳ್ಳಿ, ಡ್ರೈವಿಂಗ್ ಕಂಡೀಷನ್ಸ್ ಹೆಂಗೈತೆ ನಿಮ್ಗೆ ಅನುಕೂಲ ಆಗ್ತಾ ನೋಡಿ. ಟ್ಯಾಕ್ಸ್ ಎಲ್ಲ ತೋರಿಸಿದ್ರ. ಮತ್ತೆ ಮೈಸೂರು ಶೋರೂಮ್, ನ್ಯೂ ಶೋರೂಮ್, ಐ ವಿಶ್ ಯು ಆಲ್ ದ ಬೆಸ್ಟ್. ಇಲ್ಲಿ ನೀವು ಯಶಸ್ವಿ ಆಗಬೇಕು. ಬೆಂಗಳೂರಲ್ಲಿ ಆಲ್ರೆಡಿ ನೀವು ಸಕ್ಸಸ್ ಆಗಿದ್ದೀರಾ ಶೋರೂಮ್. ಇಲ್ಲಿ ಮೈಸೂರು ಜನತೆ ನಿಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನೀವು ಯುವಕರು ಆಲ್ರೆಡಿ ಒಂದು ಕಡೆ ಬ್ರಾಂಚ್ ಓಪನ್ ಮಾಡಿ ಸಕ್ಸಸ್ ಆಗಿದೆ. ಇದು ಸೆಕೆಂಡ್ ಬ್ರಾಂಚು. ನಿಮ್ಮ ಥರ ಯುವಕರು ಯಶಸ್ವಿ ಆಗೋದು ನನಗೂ ಭಾಳ ಖುಷಿ ಸರ್. ಹೌದು, ಬೆಸ್ಟ್ ಅಲ್ಲ ಖಂಡಿತ. ಈ ಸೆಕೆಂಡ್ ಬ್ರಾಂಚ್ ಮೈಸೂರಲ್ಲಿ, ಮೈಸೂರು ಜನತೆ ನಿಮ್ಗೆ ಖಂಡಿತ ತುಂಬ ಸಪೋರ್ಟ್ ಮಾಡಿ. ಬೆಂಗಳೂರಿನಿಂದ ಎಲ್ಲಿ ದೊಡ್ಡ ಮಟ್ಟದಲ್ಲಿ ನೀವು ಸಕ್ಸಸ್ ಆಗಿ ಮೈಸೂರಲ್ಲಿ ಮೇನ್ ಏರಿಯಾಸ್ ಎಲ್ಲ ಕಡೆನೂ ಹೆಚ್ಚಾನ ಬ್ರಾಂಚಸ್ ನೀವು ಮಾಡಬೇಕು ಸರ್. ಹೌದು ಸರ್, ಚಾಮುಂಡಿ ತಾಯಿ ದಯೆಯಿಂದ ಎಲ್ಲ ಒಳ್ಳೇದಾದ್ರೆ ಸಾಕು ಸರ್. ಏನಂದರೆ ನಾವು ಯಾವುದೇ ರೀತಿ ಏನು ಮುಚ್ಚುಮರ ಇಲ್ಲ ಸರ್. ನಾವು ಏನು ಪ್ಯೂರ್ ಕ್ವಾಲಿಟಿ ಇದೆಯೋ ಪ್ಯೂರ್ ಕ್ವಾಲಿಟಿ ಕಸ್ಟಮರ್ಗೆ ಕೊಡ್ತಾ ಇದ್ದೀವಿ. ಸೊ ಯಾವುದು ಮುಚ್ಚುಮರ ಇಲ್ಲಿ ನಾವು ಯಾವುದು ಸುಳ್ಳು ಹೇಳಿ ಏನು ಮಾಡ್ತಾ ಇಲ್ಲ. ಸೊ ಕಸ್ಟಮರ್ಸ್ ಬಂದು ವಿಸಿಟ್ ಮಾಡಿ, ಟ್ರಯಲ್ ನೋಡಿ, ಅವ್ರ ಅನುಕೂಲಕ್ಕೆ ತಕ್ಕಂತೆ ಮೈಲೇಜ್ ಕೂಡ ಮಾಡಿಕೊಡ್ತೀವಿ. ಇವಾಗ ನಾವು ನಿಮ್ಗೇನು ಫೀಚರ್ಸ್ ಹೇಳಿದ್ದೀವಿ, ಸೊ ಇದೆಲ್ಲ ಗ್ರಾಫೈನ್ ಟೆಕ್ನಾಲಜಿಲಿ 1 year ವಾರಂಟಿಯಲ್ಲಿ ಹೇಳಿದ್ದೀವಿ. ಸೊ ಕಸ್ಟಮರ್ ರಿಕ್ವೈರ್ಡು 3 years ವಾರಂಟಿ ಬೇಕು, ನನಗೆ 100 to 150 ಬೇಕು ಅಂದರೂ ಕೂಡ ನಾವು ಮಾಡ್ಕೊಡೋಕ್ಕೆ ಕೂಡ ರೆಡಿ ಇದ್ದೀವಿ. ಸೊ ನಾವು ಕಸ್ಟಮರ್ನ ಒಂದು ಸತಿ ಶೋರೂಮಿಗೆ ಬಂದರೆ ಅವ್ರನ್ನ ಕಳ್ಸೋಕ್ಕೆ ಬಿಡೋಲ್ಲ. ಸೊ ಅವ್ರ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೋ ಆ ಥರ ನಾವು ಗಾಡಿ ರೆಡಿ ಮಾಡಿಕೊಡ್ತೀವಿ ಸರ್. ಸೊ ನಾವು ಲಿಥಿಯಂ ಬ್ಯಾಟ್ರಿನೂ ಹಾಕ್ತೀವಿ, ಗ್ರಾಫೈನ್ ಟೆಕ್ನಾಲಜಿನೂ ಯೂಸ್ ಮಾಡ್ತೀವಿ ಸರ್. ಓಕೆ ಫೈನ್ ಸರ್. ಅವ್ರ ಬಜೆಟಲ್ಲಿ ಬೇಕಂದ್ರೆ ಲಿಥಿಯಂ ಹೋಗ್ಬೋದು. ಹೌದು, ಬಜೆಟ್ ಇದೆ ಅಂತ ಬ್ಯಾಟ್ರಿ ಕಂಪ್ನೀಸ್ ಅದು ಬಜೆಟ್ ಎಲ್ಲ ನೀವು ಪರ್ಸನಲ್ ಇಲ್ಲಿ ಶೋರೂಮ್ ವಿಸಿಟ್ ಮಾಡಿ ನಿಮ್ ಬಜೆಟ್ ಒಳಗಡೆ ವರ್ಕೌಟ್ ಮಾಡಿ ಅವ್ರು ಕೊಡ್ತಾರೆ. ಇನ್ನು ಕಾಂಟ್ಯಾಕ್ಟ್ ನಂಬರ್ ಬಂದು 7676430369 ಅಂತ. ಎನಿ ಟೈಮ್ ಕಾಲ್ ಮಾಡಿ. ಪಿಕ್ ಮಾಡಿಲ್ಲ ಅಂದರೆ ನಾವೇ ಕಾಲ್ ಬ್ಯಾಕ್ ಮಾಡ್ತೀವಿ. ಸೊ ಯಾವುದೇ ರೀತಿ ಡೌಟ್ಸು, ನಿಮಗೆ ಲೊಕೇಶನ್ ಏನಾರ ಗೊತ್ತಾಗಿಲ್ಲ ಅಂದ್ರೂ ಕಾಲ್ ಮಾಡಿ, ನಾವು ಇನ್ ಡೀಟೇಲ್ ನಿಮಗೆ ಸೊಲ್ಯೂಷನ್ ಮಾಡಿಕೊಡ್ತೀವಿ. ಓಕೆ ಫೈನ್ ಸರ್. ಮತ್ತೊಂದು ಬಾರಿ ನಾನು ಹೇಳ್ತೀನಿ, ಮೈಸೂರು ಜನತೆ ನಿಮ್ಗೆ ಖಂಡಿತ ಸಪೋರ್ಟ್ ಮಾಡ್ತಾ, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ನಿಮ್ಗೆ ಇರ್ತದೆ. ಇಲ್ಲಿ ಮೈಸೂರಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ನೀವು ಯಶಸ್ವಿ ಆಗ್ತಾರೆ. ನಿಮ್ಗೆ ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.